ಈ ಪರಿಸ್ಥಿತಿಯಲ್ಲಿ ಪೊಲೀಸಪ್ಪನ ಒಬ್ಬರನ್ನೇ ಬಿಟ್ಟು ಅಣ್ಣ ಆಚೆ ಹೋಗಿದ್ ತಪ್ಪೆ. ಆದ್ರೆ ಪೊಲೀಸಪ್ಪಂಗೆ ಈ ತರ ಆಗ್ಲಿ ಅಂತ ಅಣ್ಣ ಬಯಸ್ತಾನೆ ಅಂತ ನಿಂಗೆ ಅನ್ಸುತ್ತಾ ಅಮ್ಮ? ಅಣ್ಣನ್ಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆಯೋ ಪೊಲೀಸಪ್ಪನ ಮೇಲೂ ಅಷ್ಟೇ ಪ್ರೀತಿ ಗೌರವ ಇದೆ. ಈಗಾಗತ್ತೆ ಅಂತ ಗೊತ್ತಿಲ್ಲದೆ ಹೋಗಿರ್ತಾನೆ ಅಷ್ಟೇ ಅಮ್ಮ. ಅದಕ್ಕೆ ಈ ತರ ಶಿಕ್ಷೆ ಕೊಡೋದು ತಪ್ಪು. ಏಯ್ ನಿಂತ್ಕೊಳ್ಳಿ. ಅದ್ಗೇನ ಅವ್ನು ಇಲ್ಲಿಗೆ ಬರೋದ್ ಬೇಡ ಅಂತ ಹೇಳಿರುವಾಗ ನೀನೇನು ಅವನ ಹತ್ರ ಹೋಗಿ ಮಾತಾಡೋದು? ನೀನೇನು ಮಾತಾಡೋದ್ ಬೇಡ, ಸುಮ್ನೆ ಇರು. ನಮ್ಮ ಅಣ್ಣನ ಹತ್ರ ಮಾತಾಡಬಾರ್ದು ಅಂತ ಹೇಳೋ ಹಕ್ಕು ನಿಮ್ಗಿಲ್ಲ. ಈ ವಿಷಯಕ್ಕೆ ತಲೆ ಹಾಕ್ಬಿಡಿ ಅಷ್ಟೇ. ಅಮ್ಮ ಸರ್ ಜೊತೆ ನಾನು ಇರ್ತೀನಿ, ನೀವು ಹೋಗಿ ತಿಂಡಿ ಮಾಡ್ಕೊಂಬನ್ನಿ. ಪರವಾಗಿಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ, ನಾನೀಗ ಆರಾಮಾಗಿದ್ದೀನಿ. ಒಂದ್ಸಲ ನೀನು ಅಂಬುಜ ಮೇಷ್ಟ್ರ ಜೊತೆ ತಿಂಡಿ ತಿನ್ಕೊಂಬನ್ನಿ ಹೋಗಿ. ರೀ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ, ನಾನೀಗ ಆರಾಮಾಗಿದ್ದೀನಿ ಅಂತ ಹೇಳಿದ್ನಲ್ಲ. ಅದ್ಗೆ ಅಣ್ಣ ಹುಷಾರಾಗಿದ್ದಾನಲ್ವಾ? ಯಾರು ಬರ್ಲಿ ಬಿಡ್ಲಿ, ನಾನಂತೂ ಏನಾದ್ರೂ ತಿನ್ಬೇಕು, ತುಂಬಾ ಹಸಿವಾಗ್ತಿದೆ.